ಕೆಲವೊಂದ್ ಕಡೆ ಏನ್ ಮೇಡಮ್ ಅಂಗಡಿ ನೋಡಕ್ಕೆ ಚಿಕ್ಕದಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಬೇರೆ ಕಡೆ ಹೋದ್ರೆ ಏನೈತಿ ಅಂಗಡಿ ನೋಡಕ್ಕೆ ಸೂಪರ್ ಇರುತ್ತೆ. ಎಲ್ಲಾರು ಏನೈತಿ ಕಸ್ಟಮರ್ ಬಂದಾಗ ಅಂಗಡಿ ನೋಡ್ಕೊಂಡು ನಾವು ಹೋಗ್ಬೇಕು ಒಳಗಡೆ, ಏನಪ್ಪಾ ಇದು ಏನ್ ತಿನ್ಬೇಕು ಅಂತಂದ್ರೆ ಅಲ್ಲಿ ನೋಡಿದ್ರೆ ಟೇಸ್ಟ್ ಅಷ್ಟು ಸರಿ ಇರಲ್ಲ. ನೋಡಿ ನಿಮ್ ಪ್ರಕಾರ ಇವಾಗ ಅಂಗಡಿ ಆಗಿದೆ, ತುಂಬಾ ಚಿಕ್ಕದಿದೆ, ರೋಡ್ ಸೈಡ್ ಇದೆ. ಆದ್ರೆ ನೀವು ಏನು ತಿಂಡಿ ತಿನ್ ನೋಡಿ ಅದ್ರ ಮಜಾನೇ ಬೇರೆ ಇರುತ್ತೆ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ತಮ್ಮ ಬಗ್ಗೆ ಮತ್ತೆ ತಮ್ಮ ಶಾಪ್ ಬಗ್ಗೆ ನಮ್ಗೆ ತಿಳಿಸಿ ಸರ್. ಹಲೋ, ನನ್ನ ಹೆಸರು ಕಿರಣ್ ಎಸ್ ಬಾಕ್ರೆ. ಇದು ರಮೇಶ್ ಸ್ವೀಟ್ಸ್ ಬಾಕ್ರೇಸ್ ರಮೇಶ್ ಸ್ವೀಟ್ಸ್ ಶುರು ಆಗಿ 32 ಇಯರ್ಸ್ ಆಯ್ತು. ನಮಸ್ಕಾರ ಸರ್, ನಿಮ್ಮ ಅನುಭವ ಹೇಳಿ. 32 ವರ್ಷದ ಹಿಂದೆ ನೀವು ಶುರು ಮಾಡಿದಾಗ ಹೇಗಿತ್ತು, ಈಗ ಹೇಗಿದೆ, ನಿಮ್ಮ ಅನುಭವ ಹೇಳಿ ಸರ್. 32 ವರ್ಷದಿಂದ ನಾವು ಶುರು ಮಾಡಿದ್ದು, ಅವಾಗ ಕ್ರೌಡ್ ಕಮ್ಮಿ ಇತ್ತು. ಅವಾಗಿನ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿವಿ. ಯಾವ್ದು ಐಟಮ್ ಆಗಲಿ ಫ್ರೆಶ್ ಮಾಡ್ತೀವಿ ನಾವು. ಡೈಲಿ ಎಷ್ಟು ಬೇಕು ಅಷ್ಟೇ ಮಾಡ್ತೀವಿ, ಹೆಚ್ಚು ಮಾಡೋದಿಲ್ಲ. ಆರ್ಡರ್ ಇದ್ರೆ ಆರ್ಡರ್ ಇಂದ ಮಾಡ್ತೀವಿ. ಬೇರೆ ಕಡೆ ಜಾಸ್ತಿ ಪ್ರಮಾಣದಲ್ಲಿ ಆರ್ಡರ್ ಬೇಕಿದ್ರೆ ಅದನ್ನು ಕೂಡ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಈಗ ಮ್ಯಾರೇಜ್ ಪಾರ್ಟಿ ಇರ್ತಾವ್ರಿ, ಮ್ಯಾರೇಜ್ ಆರ್ಡರ್ ಮಾಡ್ಕೊಡ್ತೀವಿ ರೀ. ಬರ್ತ್ಡೇ ಪಾರ್ಟಿ ಇರ್ತಾವ, ಸಮೋಸ, ಆಮೇಲೆ ಜಲೇಬಿ, ಜಾಮೂನು, ಆಮೇಲೆ ಸ್ಯಾಂಡ್ವಿಚ್, ಬಂಗಾಳಿ ಸ್ವೀಟ್ ಎಲ್ಲ ಆರ್ಡರ್ ಬರ್ತಾರೆ, ಆರ್ಡರ್ ಮಾಡ್ಕೊಡ್ತೀವಿ. ಸರ್ ಮೇನ್ ಆಗಿ ಏನೇನು ಡಿಶ್ ಇರುತ್ತೆ ಸರ್ ನಿಮ್ಮಲ್ಲಿ? ನಮ್ ಕಡೆ ಗರಂ ಸಮೋಸ ಸಿಗತ್ರಿ ಮೇಡಮ್, ಜಲೇಬಿ ಸಿಗತ್ತೆ. ಸಮೋಸ ಅಂದ್ರೆ ನಾವು ಮನ್ಯಾಗ ಪ್ರಿಪೇರ್ ಮಾಡಿರ್ತೀವಿ. ಅದು ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೇ ಪ್ರಿಪೇರ್ ಮಾಡಿರ್ತೀವಿ, ಎಷ್ಟು ಬೇಕು ಅಷ್ಟೇ. ಮತ್ತೆ ಇದು ಸ್ಯಾಂಡ್ವಿಚ್ ಮತ್ತೆ ಕಚೋರಿ ಖಾಲಿ ಐತ್ರಿ ಮೇಡಮ್. ಇದು ಇವಾಗ ಗಣಪತಿ ಸೀಸನ್ ಅಂತ ಹೇಳಿ ಮೋದಕ್ ಮಾಡಿರ್ತೀವಿ, ಅದು ಹಾಲಿನ ಬರುತ್ತೆ. ಮತ್ ಮಲೈ ಅದು ಫ್ರೆಶ್ ಇರುತ್ತೆ. ಮಲೈ ದಿನ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀವಿ ಕ್ವಾಂಟಿಟಿ. ಸರ್ ಫೇಮಸ್ ನಿಮ್ಮ ಸ್ವೀಟ್ ಶಾಪ್ ಅಲ್ಲಿ ಫೇಮಸ್ ಅಂದ್ರೆ ಏನು ಸರ್? ನಮ್ ಕಡೆ ಜಲೇಬಿ ಮತ್ ಪಾಪಡಿ ಚಟ್ನಿ ಬಹಳ ಹೋಗತ್ತೆ ಮೇಡಮ್. ಏನ್ ವಿಶೇಷ ಸರ್ ಈ ಡಿಶ್ ಅಲ್ಲಿ, ಈ ಜಿಲೇಬಿಯಲ್ಲಿ ಏನ್ ವಿಶೇಷ? ಇದು ಜಲೇಬಿ ಸ್ಪೆಷಾಲಿಟಿ ಏನಂದ್ರೆ ಇದು ವಿದಿನ್ ಒನ್ ಡೇದಾಗ ತಿನ್ಬೇಕು. ಅಂದ್ರೆ ಇದು ಇಡಾಕ್ ಬರಂಗಿಲ್ಲ, ಅದಕ್ಕೆ ಏನು ಕೆಮಿಕಲ್ಸ್ ಆಡ್ ಇರಂಗಿಲ್ಲ. ಅದಕ್ಕೆ ಕೆಮಿಕಲ್ಸ್ ಆಡ್ ಮಾಡಿದ್ರೆ 15 ಡೇಸ್ ತನಕ ತಡಿಬಹುದು. ಆದ್ರೆ ನಮ್ದು ಪ್ರಾಡಕ್ಟ್ ಏನಿರತ್ತಲ್ಲ ಏನು ಕೆಮಿಕಲ್ ಆಡ್ ಇರಲ್ಲ, ಏನ್ ನ್ಯಾಚುರಲ್ ಇರತ್ತೆ ಅದಕ್ಕೆ ಮಾಡ್ತೀವಿ. ಅದಕ್ಕೆ ಒನ್ ಡೇದಾಗ ತಿನ್ಬೇಕು. ನಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್, ಕಸ್ಟಮರ್ ಇಂದ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಏನ್ ಮಾಡ್ತೇವಲ್ಲ ಅವ್ರು ನಮ್ಮವ್ರು ಅಂತ ಹೇಳಿ ತಿಳ್ಕೊಂಡ್ ಮಾಡ್ತೀವಿ. ಅವ್ರಿಗೆ ಅದ್ ತಿಂದ್ಮೇಲೆ ಅದ್ ಖುಷಿ ಬರ್ಬೇಕು, ಅವ್ರು ಸ್ಯಾಟಿಸ್ಫೈಡ್ ಆಗ್ಬೇಕು ಅದ್ ತಿಂದ್ಮೇಲೆ. ಹಂಗ ಮಾಡ್ತೀವಿ ನಾವು ಎಲ್ಲಾ ಪ್ರಾಡಕ್ಟ್ಸ್. ಓಕೆ ಸರ್, ತುಂಬಾ ಸಂತೋಷ. ಸ್ವೀಟ್ ನೋಡ್ರಿ, ನಾವು ಏನಿಲ್ಲ ಅಂದ್ರೆ ಒಂದ್ 40 ವರ್ಷದಿಂದ ನಾವು ಇಲ್ಲಿಂದ ಜಿಲೇಬಿ, ಖಾರ, ಪಾಪಡಿ ಸ್ವೀಟ್ ಎಲ್ಲ ಒಯ್ತೀವಿ. ಆಮೇಲೆ ಎಕ್ದಮ್ ಪ್ಯೂರಿಟಿ ಇರ್ತೈತಿ. ಇಲ್ಲಿ ಅಂತ ಜಿಲೇಬಿ ನೋಡ್ರಿ ಗರಂ ಮಾಡಿ ನಮ್ಗೆ ಕೊಡ್ತಾರ. ಇಲ್ಲಿಂದ ಜಿಲೇಬಿ ತಿಂದ್ರೆ ನಮ್ಗ ಚಲೋ ಅನಿಸ್ತೈತಿ. ಆಮೇಲೆ ನಮ್ ಸಾಹೇಬ್ರ ಬಾಳ್ ನಮ್ಗೆ ಹೈನೆ 40 ಸರ್ತಿ 40 ಮೊದ್ಲು ಅಲ್ಲಿ ಸ್ಟೇಷನ್ ರೋಡ್ ಹೋಗಿತ್ರಿ, ಅಲ್ಲಿಂದ ಬರ್ತೀರಿ. ನಮ್ಗ ಬಾಳ ಪ್ಯೂರಿಟಿ ಇರ್ತೈತ್ರಿ. ನಾವು ಜಿಲೇಬಿ ರೀ, ಆಮೇಲೆ ಖಾರ, ಪಾಪಡಿ ಯಾರ ಎಕ್ದಮ್ ಫೇಮಸ್ ರೀ. ಇವ್ರದ್ದು ಬಂಗಾಲಿ ಸ್ವೀಟ್ನು ಬಾಳ ಫೇಮಸ್ ರೀ. ಸಮೋಸ ರೀ, ಸಮೋಸ ಇವ್ರ ಏನ್ ನಮ್ಗ ಸಾಸ್ ಆಮೇಲೆ ಹಾಕಿ ಕೊಡ್ತಾರ. ಚಟ್ನಿ ಎಕ್ದಮ್ ಫೇಮಸ್ ರೀ. ಇದು ನಾವ್ ಎಕ್ದಮ್ ಹಾಟ್ಲಿಂದ ಹೇಳ್ತೀವ್ರಿ ಅವ್ರ ಬಗ್ಗೆ. ಪಾಪಡಿ ಚಟ್ನಿ ಬಾಳ ಫೇಮಸ್ ಇದೆ ನಮ್ದು. ಸರ್ ಅದನ್ನೆಲ್ಲ ನೀವು ಇಲ್ಲೇ ಪ್ರಿಪೇರ್ ಮಾಡ್ತೀರಾ? ಇಲ್ರಿ ಮೇಡಮ್, ಇಲ್ಲ ನಮ್ದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಪ್ರಿಪೇರ್ ಮಾಡ್ತೀವಿ ನಾವು. ನಾ ಟೇಸ್ಟ್ ಮಾಡ್ತೀನಿ. ಚಟ್ನಿ ಬಾಳ ತುಂಬಾ ಫೇಮಸ್ ಇರೋದು ನಮ್ದು. ನಿಜ ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಜೊತೆಗೆ ಫ್ರೆಶ್ ಅನ್ಸುತ್ತೆ. ಪಾಪಡಿ ಕೂಡ ಫ್ರೆಶ್ ಅನ್ಸುತ್ತೆ. ಮತ್ತೆ ಕಾಂಪಿಟೇಷನ್ ಅಂತೂ ಕಾಮನ್ ಆಗಿದ್ದೇ ಇರುತ್ತೆ. ಕಾಂಪಿಟೇಷನ್ ಏನ್ ಮಾತಾ ಬರಂಗಿಲ್ರಿ ಮೇಡಮ್. ಅಂದ್ರೆ ನಮ್ದು ಫುಡ್ ಕ್ವಾಲಿಟಿ ಇರ್ಲಿ, ಕ್ವಾಂಟಿಟಿ ಇರ್ಲಿ, ಮತ್ತು ಪ್ರೈಸ್ ಇರ್ಲಿ ಎಲ್ಲ ಕಡಿಮೆ ಇದೆ. ಮತ್ತ ಏನ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದೆಲ್ಲ ನಾವು ಮಾಡ್ತೀವಿ. ಮತ್ ಫ್ರೆಶ್ ಸಿಗತ್ತೆ ನಿಮ್ಗೆ. ಹಾಗಾಗಿ ಕಾಂಪಿಟೇಷನ್ ಮಾತೇ ಬರಂಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅಮೀನ್ ಅಂತ. ಹೇಗಿದೆ ಟೇಸ್ಟ್ ಎಲ್ಲ ಹೇಳ್ಬಿಡಿ. ಟೇಸ್ಟ್ ಅಂದ್ರೆ ಇಲ್ಲಿ ಬಾಕ್ಲೆ ಸ್ವೀಟ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ. ಪ್ರತಿಯೊಬ್ಬರಿಗೆ ನೀವು ಹುಬ್ಳಿಯಲ್ಲಿ ಯಾರಿಗೆ ಕೇಳಿದ್ರು ಬಾಕ್ಲೆ ಸ್ವೀಟ್ಸ್, ಬಾಕ್ಲೆ ಹೆಂಗ್ ಟೇಸ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಪ್ರತಿಯೊಬ್ರು ಇಲ್ಲಿ ಆ ಹೆಸರಿಗೋಸ್ಕರ ಬರ್ತಾರೆ. ಯಾಕಂದ್ರೆ ಅವ್ರು ಮೊದ್ಲಿಂದನೂ ಹೆಸರಿಗೆ ತಕ್ಕಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನೀವು ಯಾವುದೇ ವಸ್ತು ತಗೊಳ್ಳಿ, ಕಚೋರಿ ತಗೊಳ್ರಿ, ಸಮೋಸ ತಗೊಳ್ರಿ, ಇವತ್ತು ಮಲಾಯಿ ತಗೊಳ್ರಿ, ಬೆಂಗಾಲಿ ಸ್ವೀಟ್ಸ್, ಪ್ರತಿಯೊಂದ್ರಲ್ಲೂ ಅದ್ರ ಯೂನಿಕ್ ಟೇಸ್ಟ್ ಇರುತ್ತೆ. ಮತ್ತೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ. ಕಾಸ್ಟ್ ಏನಿರುತ್ತಲ್ಲ, ಸೊ ವೆರಿ ಚೀಪ್ ಅಂತ ಕಂಪ್ಯಾರಿಟಿವ್ಲಿ ಬೇರೆದಕ್ಕೆ ನಾವು ಕಂಪೇರ್ ಮಾಡಿದ್ರೆ ವೆರಿ ಚೀಪ್
ಅಂಡ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಯಾವಾಗ್ಲೂ ಇಲ್ಲಿ ನಾವು ಬಂದು ಮನೆಗೆ ಎಷ್ಟಾದ್ರೂ ತಗೊಂಡೋದ್ರು ಮನೆಗೂ ಇಲ್ಲಿಂದಾನೆ ತಗೊಂಡೋಗ್ತೀವಿ. ಬಂದ್ ಫ್ರೆಂಡ್ಸ್ ಜೊತೆ ಬಂದ್ರು ಇಲ್ಲೇ ತಿನ್ನೋದು. ಸೊ ನಾವು ಏನಿಲ್ಲ ಅಂದ್ರೆ ಒಂದು 5 years ಇಂದ ನೋಡ್ತಾ ಇದೀವಿ. ಸೊ ಟೇಸ್ಟ್ ಅಂತೂ ಚೇಂಜ್ ಆಗಿಲ್ಲ, ಟೇಸ್ಟ್ ಅದೇ ಇದೆ. ಮತ್ತೆ ಪ್ರೈಸ್ ಇವರು ಜಾಸ್ತಿ ಮಾಡಿಲ್ಲ, ಮೊದ್ಲಿದ ಎಷ್ಟಿದೆ ಅಲ್ಲ ಅಷ್ಟೇ ಇದೆ. ಸೊ ಎವ್ರಿ ಒನ್ ಶುಡ್ ಮಸ್ಟ್ ವಿಸಿಟ್ ಅಂಡ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗ ನೀವು ಕಸ್ಟಮರ್ ಇನ್ ಫೀಡ್ಬ್ಯಾಕ್ ತಗೊಂಡ್ರೆ, ಇವಾಗ ನೀವು ಇದು ಐಟಮ್ ತಿಂದು ನೀವು ಫೀಡ್ಬ್ಯಾಕ್ ಕೊಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನಾನು ಕೂಡ ಜಿಲೇಬಿ ತಗೊಂಡಿದ್ದೀನಿ, ಟೇಸ್ಟ್ ಮಾಡ್ತೀನಿ. ಹೆಚ್ಚಾಗಿ ಈ ರಮೇಶ್ ಸ್ವೀಟ್ ಶಾಪ್ ನ ಬಾಕ್ಲೆ ರಮೇಶ್ ಸ್ವೀಟ್ ಶಾಪ್ ಅಂತಾನೆ ಕರೀತಾರೆ. ಹೆಚ್ಚಾಗಿ ಆ ಹೆಸರಲ್ಲೇ ಅದು ಫೇಮಸ್ ಆಗಿರುವಂತದ್ದು. ಸೊ ಹಾಗಾಗಿ ಬಹಳ ಜನ ಹೇಳ್ತಾರೆ ರೀಸನಬಲ್ ರೇಟ್ ಇದೆ ಮೇಡಮ್, ಜೊತೆಗೆ ಐಟಮ್ಸ್ ಕೂಡ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಜಿಲೇಬಿ, ಅಂಬೆ ಚಟ್ನಿ, ಸಮೋಸ ಇವೆಲ್ಲ ಫೇಮಸ್ ಅಂತ. ಸೊ ಹಾಗಾಗಿ ನಾನು ಕೂಡ ಬಂದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಜಿಲೇಬಿ. ನಿಜವಾಗ್ಲು ಸ್ವೀಟ್ ವೈಸ್ ಬಹಳನೇ ಕಡಿಮೆ ಸ್ವೀಟ್, ಅಂತ ಮುಖ ಕೊಡೆಯಂಗೆ ಸ್ವೀಟು ಕೂಡ ಹಾಕಿಲ್ಲ. ಜೊತೆಗೆ ಆ ಕ್ರಿಸ್ಪಿನೆಸ್ ಆಗ್ಲಿ ಬಹಳ ಚೆನ್ನಾಗಿದೆ. ಜೊತೆಗೆ ಬಿಸಿ ಬಿಸಿ ಸರ್ವ್ ಮಾಡ್ತಾರೆ. ನೀವ್ ಯಾವಾಗ ಬರ್ತೀರಾ ಅವಾಗ ಅಷ್ಟು ಬಿಸಿ 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 ಸರ್ವ್ ಮಾಡ್ತಾರೆ. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವ್ರ ಶಾಪ್ ಬಂದ್ಬಿಟ್ಟು ದಾಜಿಬಾನ್ ಪೇಟ್ ಸರ್ಕಲ್ ಅಲ್ಲಿ ಇಲ್ಲೇ ನಿಯರ್ ತುಳಜಾಭವನ್ ಗುಡಿ ಅಂತ ಇದೆ. ಇಲ್ಲೇ ಶಾಪಿನ ಸ್ವಲ್ಪ ಒಂದ್ 2 ಅಲ್ಲಿ ತುಳಜಾಭವನ್ ಗುಡಿ ಹತ್ರ ಬಂದ್ರೆ ಅಥವಾ ದಾಜಿಬಾನ್ ಮೇನ್ ಸರ್ಕಲ್ ಇದು, ಅಲ್ಲಿ ಬಂದ್ರೆ ನಿಮ್ಗೆ ನಮ್ದು ರಮೇಶ್ ಸ್ವೀಟ್ ಶಾಪ್ ಸಿಗುತ್ತೆ. ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ, ಸಖತ್ತಾಗಿದೆ. ಸೊ ಸಮೋಸ ಸಿಗುತ್ತೆ. ಫೇಮಸ್ ಇವರಲ್ಲಿ ಸಿಗುವಂತದಂದ್ರೆ ಸಮೋಸ ಮತ್ತೆ ಜಿಲೇಬಿ ಮತ್ತೆ ಪಾಪಡಿ ಚಟ್ನಿ. ಸೊ ನಮ್ಮ ಹೆಸರು ಸಂತೋಷ್ ಅಂತೇಳಿ, ಸಂತೋಷ್ ಸಾವರ್ಮಠ್ ಅಂತೇಳಿ. ನಾವು ಇಲ್ಲಿ ರೆಗ್ಯುಲರ್ ಈಗ ಮಾರ್ಕೆಟ್ ಬಂದಾಗ ನಾವೇನ್ ಮಾರ್ಕೆಟ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಇಲ್ಲಿ ರಮೇಶ್ ಸ್ವೀಟ್ಸ್ ಏನಿದೆಲ್ಲ, ಜಿಲೇಬಿ ಮತ್ತೆ ಸಮೋಸ, ಕಚೋರಿ, ಪಾಪಡಿ ಚಟ್ನಿ ಇದೆಲ್ಲ ಪ್ರತಿ ಸಲ ತಿಂತೀವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಬಿಸಿ ಬಿಸಿ ಜಿಲೇಬಿ ಇರುತ್ತೆ, ಮತ್ತೆ ಜಾಸ್ತಿ ಸಕ್ಕರೆ ಇರಲ್ಲ. ಬೇರೆ ಕಡೆ ಏನಾದ್ರು ನಾವು ತಿಂದ್ರೆ ಜಿಲೇಬಿ ಮುಖ ಕೊಡದಂಗ ಆಗುತ್ತೆ. ಅಂದ್ರೆ ಅಯ್ಯೋ ಏನಪ್ಪ ಇಷ್ಟು ತಿಂದ್ರೆ ಸಾಕಾಗುತ್ತೆ. ಇಲ್ಲ 100 ಅಲ್ಲ 200 ಗ್ರಾಮ್ ತಿಂದ್ರು ಐತಿ ನಿಮಗೆ ಜಾಸ್ತಿ ಶುಗರ್ ಇರ್ತಲ್ಲ ಮೈಗೆ. ಹಾಗಾಗಿ ನಾವು ಇದು ತುಂಬಾ ರಮೇಶ್ ಸ್ವೀಟ್ಸ್ ನಾವು ತುಂಬಾ ಲೈಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ನೇಹಿತರೆ, ಸಮೋಸದ ಮೇಲ್ಗಡೆ ಸ್ವೀಟ್ ಕೂಡ ಹಾಕಿದ್ದಾರೆ, ಜೊತೆಗೆ ಚಟ್ನಿ ಕೂಡ ಹಾಕಿದ್ದಾರೆ. ಇಲ್ಲಿ ಚಟ್ನಿ ಫೇಮಸ್ ಅಂತ ಹೇಳ್ತಾರೆ ನೋಡಿ. ಏನೋ ಡಿಫ್ರೆಂಟ್ ಚಟ್ನಿ ಟೇಸ್ಟ್ ಸಖತ್ತಾಗಿದೆ. ಸಮೋಸದ ಒಳಗಡೆ ಹಾಕಿರೋ ಮಸಾಲ ಎಮಿ. ಸ್ವಲ್ಪ ಸ್ವೀಟ್ ಖಾರ ಜಾಸ್ತಿ, ಸ್ವಲ್ಪ ಖಾರ ಹಾಕಿರ್ತಾರೆ. ಜೊತೆಗೆ ಫುಲ್ ಮಸಾಲ ತುಂಬಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಎಂಡ್ ಪೋರ್ಷನ್ ಆದ್ರೂ ಕೂಡ ಅಷ್ಟೇ ಮಸಾಲ ಇದೆ, ಬಟ್ ಸಖತ್ತಾಗಿದೆ. ನಾ ಎಂಜಾಯ್ ಮಾಡ್ತೀನಿ ಸ್ನೇಹಿತರೆ. ತಪ್ಪದೆ ವಿಸಿಟ್ ಮಾಡಿ ಬಾಕ್ಲೆ ರಮೇಶ್ ಸ್ವೀಟ್ ಶಾಪಿಗೆ. ತಪ್ಪದೆ ವಿಸಿಟ್ ಮಾಡಿ. ಹುಬ್ಳಿಯವರಾದ್ರಂತೂ ಒಮ್ಮೆ ಟೇಸ್ಟ್ ಮಾಡ್ಲೇಬೇಕು ನೀವು, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶಾಪ್ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ, ಜೊತೆಗೆ ಡೆಲಿಷಿಯಸ್ ಐಟಮ್ಸ್ ನಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಈ ಬಾಕ್ಲೆ ರಮೇಶ್ ಸ್ವೀಟ್ ಶಾಪ್ ಆಲ್ರೆಡಿ ಫೇಮಸ್. ಹುಬ್ಳಿಯಲ್ಲಿ ನೀವು ಯಾರೇ ಕೇಳಿದ್ರು ಕೂಡ ಎಲ್ರಿಗೂ ಗೊತ್ತಿರುತ್ತೆ ಬಾಕ್ಲೆ ರಮೇಶ್ ಸ್ವೀಟ್ ಶಾಪ್. ಸೊ ಹಾಗಾಗಿ ಬಹಳ ದಿವಸದಿಂದ ಅನ್ಕೋತಾ ಇದ್ದೆ ಬರ್ಬೇಕು ಅಂತ, ಸ್ವಲ್ಪ ಬಿಸಿ ಇದ್ದ ಕಾರಣ ಆಗಿರ್ಲಿಲ್ಲ. ಅದು ಸಖತ್ತಾಗಿದೆ. ತಪ್ಪದೆ ಬಂದು ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸರ್.